ಗುಡ್ ಮಾರ್ನಿಂಗ್ ವೀಕ್ಷಕರೇ, ನಾನು ನಿಮ್ಮ ತನುಷ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ಪೆರಿಯಪಾಳ್ಯಂಗೆ 5 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಯಲ್ ಪಾರ್ಕ್ ರೆಸಾರ್ಟಲ್ಲಿ ನಾವಿದ್ದೀವಿ ಇವತ್ತು. ನಿನ್ನೆ ಬಂದು ಇಲ್ಲಿ ಸ್ಟೇ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೋಳೋದು ಸ್ವಲ್ಪ ಲೇಟ್ ಆಯಿತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಅರ್ಲಿ ಮಾರ್ನಿಂಗ್ ದರ್ಶನನೇ ಜಾಸ್ತಿ ಹೋಗೋದು. ಬಟ್ ಈ ಸತಿ ಏನಪ್ಪ ಅಂದರೆ ಒಂದು ಸ್ಪೆಷಲ್ ಆಗಿರಲಿ ಅಂತ ಸ್ವಲ್ಪ ಲೇಟಾಗಿ ಹೋಗ್ತಾ ಇದೀವಿ. ಯಾಕಂದರೆ ಕ್ರೌಡ್ ಮಧ್ಯೆನೇ ಒಂದು ವ್ಲಾಗ್ ಮಾಡೋಣ ಅಂತ. ಯಾಕಂದರೆ ಯಾವಾಗಲೂ ನೀವೆಲ್ಲ ನಾವು ಅರ್ಲಿ ಮಾರ್ನಿಂಗ್ ದರ್ಶನ ಮಾಡೋದ್ರಿಂದ ಜನಗಳು ಅಷ್ಟೊಂದು ಇರ್ತಾ ಇರಲಿಲ್ಲ. ದರ್ಶನ ಬೇಗ ಆಗ್ಬಿಡ್ತಾ ಇತ್ತು. ಇವತ್ತು ಸ್ವಲ್ಪ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ನೀವು ಅಲ್ಲಿ ನೋಡ್ಬೋದು. பெரியபாளையம் பற்றி சொல்லணும்னா உங்களுக்கெல்லாம் தெரியும். ஏற்கனவே என்னோட ವ್ಲಾಗ್ಸ್ ಯಾರ್ಯಾರು ಪಾಕ್ರಿಂಗ್ ರೆಗ್ಯುಲರ್ ಆಗಿ ನೋಡೋವ್ರಿಗೆ ಎಲ್ರಿಗೂ ಗೊತ್ತಿದೆ. ಏನಪ್ಪ ಇದು ದಿಢೀರ್ ಅಂತ ತಮಿಳಲ್ಲಿ ಮಾತಾಡ್ತಾನೆ ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ ತಮಿಳ್ನಾಡಲ್ಲಿ ಇದ್ದೀವಲ್ಲ, ಅದಕ್ಕೆ ತಮಿಳ್ ಸ್ವಲ್ಪ ಮಾತಾಡಿದೆ ಅಷ್ಟೇ. ಎಂದಿದ್ದಿಗೂ ನಾನು ಕನ್ನಡಿಗಾನೆ. ಜೈ ಕನ್ನಡಾಂಬೆ. ನೋಡಿ ಎಷ್ಟು ಚೆನ್ನಾಗಿದೆ. ರೆಸಾರ್ಟಲ್ಲಿ ಇದ್ದೀವಿ ನಾವು. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ತನುಷ್ ವ್ಲಾಗ್ಸ್ಗೆ ಒಂದು ಹಾಯ್ ಮಾಡಿಬಿಡಿ. ಹಾಯ್. ವೀಕ್ಷಕರೇ, ಇವ್ರು ನಿಮ್ಗೆ ಗೊತ್ತಿದೆ ಅಲ್ವಾ, ನಮ್ಮ ನಿರೋಶ್ ಅಕ್ಕ. ಅಕ್ಕ, ಇವತ್ತು ಎಲ್ಲಿಗೆ ಬಂದಿದ್ದೀರಾ? ಪೆರಿಪಾಳ್ಯಂಗೆ. ಏನಕ್ಕೆ? ಅಮ್ಮಂದ ದರ್ಶನ ಮಾಡ್ಲಿಕ್ಕೆ ಮತ್ತೆ ಹರಕೆ ತೀರ್ಸ್ಲಿಕ್ಕೆ. ಹೌದಾ? ಇದು ಫಸ್ಟ್ ಟೈಮ್ ಅಲ್ವಾ ನಿಮ್ದು? ಓಕೆ, ಅಮ್ಮನ ಪವರ್ನ ನೋಡಿರಂತೆ ಇವತ್ತು. ವೀಕ್ಷಕರೇ, ರೆಸಾರ್ಟ್ ಆದ್ಮೇಲೆ ಪೀಸ್ಫುಲ್ ಅಲ್ವಾ? ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ, ನೈಟ್ ಎಲ್ಲ ಫುಲ್ ಜೋರಾದಂತಹ ಮಳೆ ಬಿತ್ತು. ತುಂಬಾನೇ ಒಂಥರ ಒಳ್ಳೆ ನಿದ್ದೆ ಬಂತು. ಎಲ್ಲ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡಿ ಈಗ ರೆಡಿ ಆಗ್ತಾ ಇದೀವಿ. ಈಗಾಗಲೇ ರೆಸಾರ್ಟ್ನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೆಸಾರ್ಟ್ನ ವೆಕೇಟ್ ಮಾಡಿ ಲೆಟ್ಸ್ ಗೋ ಟು ಆರ್ ಫೇವ್ರೆಟ್ ಪ್ಲೇಸ್ ಪೆರಿಯಪಾಳ್ಯಂ. ನೋಡಿ, ನಿರೋಶ್ ಅಕ್ಕ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆಡಕ್ಕಾಗಲ್ಲ, ಹೆಂಗೋ ರೆಡಿ ಆಗಿಬಿಟ್ಟಿದ್ದೀರಿ ಎಲ್ಲ. ಈ ಗಿಡಗಳ ಸೆಂಟಲ್ಲಿ ತನುಷ್ ಏನ್ ಮಾಡ್ತೇನೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ನಮ್ಮ ನಿರೋಶ್ ಅಕ್ಕ ಅಲ್ಲಿ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ ನಂದು. ಸ್ವಿಮ್ಮಿಂಗ್ ಪೂಲ್ ಹತ್ರ ಹಾಗೆ ಕೂತಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ರೀ ನಿಮ್ಗೆ. ಏನ್ ವೀಕ್ಷಕರೇ, ಇವನ್ ತನುಷ್ ಏನ್ ಸುಮ್ನೆ ರೌಂಡ್ ಆಗ್ತಾ ನಾನು ನೋಡ್ತಾ ಇದ್ದೀರಾ? ಹಾಗೆ ಸುಮ್ನೆ ಒಂದು ನೋಡಕ್ ಬಂದ್ವಿ ಈ ರೆಸಾರ್ಟ್ ಅಲ್ಲಿ ಏನೇನಿದೆ ಅಂತ. ರೆಸಾರ್ಟ್ ಲೊಕೇಶನ್ ವೆನ್ಯೂನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತಪ್ಪದೇ ಪೆರಿಯಪಾಳ್ಯಂ ಬಂದಾಗ ಈ ಲೊಕೇಶನ್ಗೆ ಬನ್ನಿ. ತನುಷ್ ವ್ಲಾಗ್ಸ್ನ ವೀಕ್ಷಕರೇ, ಪೆರಿಯಪಾಳ್ಯಂಗೆ ಬಂದಾಗ 5 ಕಿಲೋಮೀಟರ್ ದೂರದಲ್ಲೇ ಈ ಒಂದು ರೆಸಾರ್ಟ್ ಇದೆ. ತಪ್ಪದೆ ಬನ್ನಿ. ತುಂಬಾನೇ ಒಳ್ಳೆ ಫೆಸಿಲಿಟೀಸ್ ಇದೆ. ಕಿಚನ್ ರೂಮ್ಸ್ ಆಗಿರ್ಬೋದು, ಬೆಡ್ರೂಮ್ಸ್ ಆಗಿರ್ಬೋದು, ಹಾಲ್ಸ್ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ನೀವೆಲ್ಲ ಎಂಜಾಯ್ ಮಾಡ್ಬೋದು. ಬೇಬಿ ಒಂಥರ ಏನದು ಸ್ವಿಮ್ಮಿಂಗ್ ಪೂಲ್ಸ್ನ ಇದೆ, ಮತ್ತೆ ಪುಟಾಣಿ ಮಕ್ಕಳು ಆಡೋದಕ್ಕೆ ಪಾರ್ಕ್ ಇದೆ, ಮತ್ತೆ ಜಿಮ್ ಇದೆ, ಎಲ್ಲನೂ ಸಹ ಇಲ್ಲಿದೆ. ಬನ್ನಿ, ಎಂಜಾಯ್ ಮಾಡ್ಬೋದು. ನೋಡಿ, ಇಲ್ಲಿ ಪಾರ್ಕ್ಸ್ ಎಲ್ಲ ಇದೆ. ನೋಡಿ ವೀಕ್ಷಕರೇ, ಕುದುರೆ ಓಡಿಸ್ತಾ ಇದ್ದೀನಿ. ರಿಯಲ್ ಕುದುರೆ ಇಲ್ಲಿಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಕುದುರೆ ಓಡಿಸ್ತಾ ಇದ್ದೀನಿ. ವೀಕ್ಷಕರೇ, ಪೆರಿಯಪಾಳ್ಯಂ ಬಂದಾಯ್ತು. ಭವಾನಿ ಅಮ್ಮನ್ನ ನೋಡಕ್ಕೆ ಇನ್ನೇನು ಕೆಲವೇ ಕ್ಷಣಗಳು. ಇಲ್ಲಿ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಕುಟುಂಬ ಸಮೇತ ಪೊಂಗಲ್ ಎಲ್ಲ ಇಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅಮ್ಮನ ದರ್ಶನವನ್ನ ಪಡ್ಕೋಣ. ನಿಮ್ಗೂ ಸಹ ದರ್ಶನವನ್ನ ಮಾಡಿಸ್ತೇನೆ. ವೀಕ್ಷಕರೇ, ಪೆರಿಯಪಾಳ್ಯಂಗೆ ಬಂದ್ರೆ ತಪ್ಪದೆ ಇಲ್ಲಿ ಬಂದು ಎಳ್ನೀರ್ನ ಕುಡಿದ್ಬಿಟ್ಟು ಹೋಗಿ. ಸ್ವಲ್ಪ ತಣ್ಣಗಿರುತ್ತೆ, ಅದು ಬೇಸಿಗೆ ಕಾಲ ಬೇರೆ, ತಣ್ಣಗಿರುತ್ತೆ, ಕೂಲ್ ಆಗಿರುತ್ತೆ. ವೀಕ್ಷಕರೇ, ಪೆರಿಯಪಾಳ್ಯಂ ದೇವಸ್ಥಾನಕ್ಕೆ ಹತ್ರ ಬಂದ್ಬಿಟ್ವಿ. ಇನ್ನೇನು ಆ ತಾಯಿ ಭವಾನಿಯನ್ನ ದರ್ಶನ ಮಾಡುವಂಥ ಸಮೀಪಿಸಿದೆ ಅಂತಾನೆ ಹೇಳ್ಬೋದು. ಶಾಪ್ಸ್ ಎಲ್ಲ ಈಗಾಗಲೇ ಓಪನ್ ಮಾಡಾಗಿದ್ದಾರೆ.
ನೀವೆಲ್ಲ ನೋಡ್ಬೋದು. ಆ್ಯಕ್ಚುಲಿ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ಇಷ್ಟೊಂದು ಕ್ರೌಡ್ ನಾವು ನೋಡೋಕೆ ಆಗ್ತಾ ಇರಲಿಲ್ಲ ಇಷ್ಟೊತ್ತಿಗೆ. ಸೊ ನಾವು ಇದು 11th ಟೈಮ್ ಪೆರಿಯಪಾಳ್ಯಂಗೆ ಬರ್ತಾ ಇರೋದು. ಮುಂಚೆ ಎಲ್ಲ ಬಂದಾಗೆಲ್ಲ ನಾವು ಬೇಗನೆ ಹೋಗ್ಬಿಡ್ತಾ ಇದ್ವಿ. ಬಟ್ ಇವಾಗ ஸோ இன்றைக்கி சண்டே கூட்டமே கூடியிருக்காங்க எங்கள் பெரியபாளையம் கோயிலில். அதிகமாக கூட்டம் எல்லாம் இருக்குது. ஸோ சண்டே வரும்போது சீக்கிரமாக வாங்க. அர்லி மார்னிங் உங்களுக்கு ரொம்ப ஃபாஸ்ட்டாக தரிசனம் கிடைக்கும் அம்மாவோடது. ನೋಡಿ ಈಗಾಗಲೇ ಶೆಕೆ ಬಂದುಬಿಟ್ಟಿದೆ ನನಗೆ. ಏನು ಮಾಡೋದು ನೀವೇ ನೋಡ್ಬೋದು. ಫುಲ್ ಬಿಸಿ. ನಮ್ಮ ಚೆನ್ನೈ ಅಂತೂ ಬಿಸಿ ಬಿಸಿ ಆಗಿದೆ ಇವತ್ತು. ಸಂಡೇ ಅಲ್ಲ, ಸಂಡೇ ಆಗಿರೋದ್ರಿಂದ ಸನ್ ಜಾಸ್ತಿ ಇದ್ದಾನೆ ಇವತ್ತು. ಮೇನ್ ರೋಡಾಗಿ ಬಂದ್ರೆ ಅಂತಾರಲ್ಲ, ಹಂಗಿದ್ರೆ ಹಿಂಗಿರೋದು ಬೇಕಾಗಿತ್ತು. ಸೊ ವೀಕ್ಷಕರೇ, ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಪೆರಿಯಪಾಳ್ಯಂ ಕ್ಷೇತ್ರಕ್ಕೆ ಬಂದಾಯಿತು, ಹೋಗ್ತಾ ಇದ್ದೀವಿ. ಜೈ ಭವಾನಿ ಅಮ್ಮ. ಪಾಳಯದ ನಾಯಕಿ ಪೆರಿಯಪಾಳ್ಯದ ಭವಾನಿ ಅಮ್ಮನ 11ನೇ ಸತಿಯ ಒಂದು ಕ್ಷೇತ್ರ ದರ್ಶನ. ಕ್ರೌಡು ವೀಕ್ಷಕರೇ. ಅಬ್ಬಾ, ಪೆರಿಯಪಾಳ್ಯಂ में அப்படியே களை கட்டுது இன்னைக்கு. சண்டே ஸ்பெஷல். ಸೊ ಪೆರಿಯಪಾಳ್ಯತಮ್ಮನ ದರ್ಶನ ಅಂತೂ ಅದ್ಭುತವಾಗಾಯಿತು. ತಾಯಿ ಆದಿ ಪರಾಶಕ್ತಿ ಪಾರ್ವತಿ ದೇವಿಯ ಸ್ವರೂಪಿಣಿ, ಶಕ್ತಿ ಸ್ವರೂಪಿಣಿ, ರೇಣುಕಾ ಯಲ್ಲಮ್ಮನ ಅವತಾರಿಣಿ ಪಾಳಯದ ಭವಾನಿ ಅಮ್ಮನ ದರ್ಶನ ಬಹಳ ಯಶಸ್ವಿಯಾಗಾಯಿತು. ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ, ಎಲ್ರಿಗೂ ಒಳ್ಳೇದಾಗಲಿ. பஞ்சேலக்காரியே பெரிய பாளையத்தா பாளையத்தா தூலம் பீரம் எடுத்து வாடி வாடியாத்தா வாடியாத்தா. குடு குடிச்சு புட்டு பாளையாத்தா குத்தம் துரத்திப்பா பாளையாத்தா. கும்பம் தோர தேடி பாளையாத்தா கூவி எழுந்து
எடுத்து வர பாளையாத்தா வெப்பஞ்சேலக்காரியே பெரிய பாளையாத்தா பாளையாத்தா வெப்பிலையாம் சுலமடி வெப்பஞ்சேல காரியடி மஞ்சடியிலே குளிப்பவடி மாறி ஊடல் கொண்டவடி ஆடி வெள்ளி கிழமையிலே ஆடி வாரா பாளையத்தா ஆக்கி வச்ச பொங்க சோறு தேடி வாரா மாரியாத்தா ஆடி மாதம் 10 வாரம் ஆலயத்தில் கூட்டமடி அறமோதும் பக்கரது ஆடி வரும் கரகமடி வெப்பஞ்சேலக்காரி பெரிய பாளையத்துக்காரி அவனாக உருவாகி அம்மாடுற உருமாறி வெப்பஞ்சேலக்காரியே பெரிய பாளையத்தா பாளையத்தா சூலம் பீரம் எடுத்து வாடி வாடியாத்தா வாடியாத்தா ಸೊ ವೀಕ್ಷಕರೇ, ನಮ್ಮ ಮನೇಲಿ ನೀವು ಪೆರಿಯಪಾಳ್ಯಂ ಭವಾನಿ ಅಮ್ಮನ ವಿಗ್ರಹಗಳನ್ನ ನೋಡಿರ್ತೀರಾ. ನಾನು ಪೂಜೆ ಮಾಡಿ ಯಾವಾಗಲೂ ಆಗ್ತಾ ಇರ್ತೀನಿ. ಆ 3 ವಿಗ್ರಹಗಳನ್ನ ಇದೇ ಅಂಗಡಿಯಲ್ಲೇ ತಗೊಂಡಿದ್ದು. ಸೊ ಪೆರಿಯಪಾಳ್ಯಂಗೆ ಬಂದಾಗ ತಪ್ಪದೆ ವೀಕ್ಷಕರೇ ಈ ಒಂದು ವಿಗ್ರಹನ ತಗೊಳ್ರಿ. ಮನೆಯಲ್ಲಿ ಪೂಜೆ ಮಾಡೋದು ಏನು ತಪ್ಪಲ್ಲ. ಯಾಕಂದ್ರೆ ಇದು ದೇವಿಯ ಒಂದು ವಿಗ್ರಹಗಳು, ರೇಣುಕಾ ಯಲ್ಲಮ್ಮನ ಸ್ವರೂಪವಾದಂತಹ ಪೆರಿಯಪಾಳ್ಯದ ಭವಾನಿ ಅಮ್ಮನ ವಿಗ್ರಹಗಳು. ಸೊ ನೀವು ಮನೆಯಲ್ಲಿ ಪೂಜೆ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ, ಏನೇ ಇದಿರ್ಲಿ. ಸೊ ಕುಮಾರಣ್ಣ ಶಾಪ್ ಅಂತ ನೀವು ಇಲ್ಲಿ ಪಾರ್ಕಿಂಗ್ ಟರ್ನ್ ಆಗೋ ಈ ರೋಡ್, ಅದು ರೋಡ್ ಮುಂದೆ ಕಡೆನೆ ನೆಕ್ಸ್ಟ್ ರೋಡ್ ಬಂದಿದ ತಕ್ಷಣ ನಿಮ್ಗೆ ಸೆಕೆಂಡ್ ಅಂಗಡಿನೇ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲೆಲ್ಲ ಬಂದಾಗೆಲ್ಲ ತಪ್ಪದೆ ನೀವೆಲ್ಲ ಬನ್ನಿ. ನಂಬರ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಏನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಗ್ರಹಗಳನ್ನ ನೀವೆಲ್ಲ ತಗೊಳ್ಳಿ. ಸೊ ಪೆರಿಯಪಾಳ್ಯಂ ಭವಾನಿ ಅಮ್ಮನನ್ನ ಮನೇಲಿಟ್ಟು ನೀವೆಲ್ಲ ಪೂಜಿಸ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಏನಂತಾರೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ. ತಾಯಿಯನ್ನ ಪೂಜಿಸ್ಬೋದು, ಆದಿಶಕ್ತಿಯನ್ನ ನೀವೆಲ್ಲರೂ ಪೂಜಿಸಿ. ಸೊ ನಾನಿಲ್ಲೇ ವಿಗ್ರಹಗಳನ್ನೆಲ್ಲ ತಗೊಂಡಿದ್ದು ನೀವು ನೋಡ್ಬೋದು. ಇಲ್ಲಿ ವೆರೈಟಿ ವಿಗ್ರಹಗಳು ಕಾಣಿಸ್ತಾ ಇದೆ. ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ವಿಗ್ರಹಗಳು ಸಿಗುತ್ತೆ. ಸೊ ವಿಗ್ರಹಗಳಂದ್ರೆ ಮಣ್ಣಿಂದ ಮಾಡಿರೋದು. ಸೊ ಆಕ್ಚುಲಿ ನಾವು ಕಲ್ಲಿನಿಂದ ಕೆತ್ತನೆ ಮಾಡಿರುವಂತ ವಿಗ್ರಹಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ. ಬಟ್ ಮಣ್ಣಿನಿಂದ ಮಾಡಿರುವಂತ ವಿಗ್ರಹಗಳನ್ನ ಮನೆಯಲ್ಲೇ ಇಟ್ಟು ನಾವು ಪೂಜಿಸಬಹುದು. ಸೊ ಆದ್ರಿಂದ ವೀಕ್ಷಕರೇ ತಪ್ಪದೆ ಈ ಒಂದು ಅಂಗಡಿಗೆ ನೀವು ಭೇಟಿ ಕೊಡಿ. ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡ್ತೀನಿ. ಥ್ಯಾಂಕ್ ಯು. ராஜகாளி வீரகாளி வினை தீர்ப்பாய் வேதவள்ளி தாயே ராஜகாளி வீரகாளி வினை தீர்ப்பாய் வேதவள்ளி வேண்டி வந்தேன் காரியமா தேடி வரும் தாடியம்மா விளையாடி முத்திரக்கும் வேப்பிள்ளை காரியம் வேண்டி வந்தேன் காரியமா தேடி வரும் தாடியம்மா விளையாடி முத்திரக்கும் வேப்பிள்ளை காரியமா எண்ணியது ஈடேற உப்பாலம் நான் சேர எண்ணியது ஈடேற உட்பாதம் நான் சேர கோட்டை மாறி எல்லையம்மா கொலுவிருக்கும் காளியம்மா. தென்றல் வந்து தீண்டும் போது என்ன வண்ணமோ மனசுல திங்கள் வந்து காயும் போது என்ன வண்ணமோ நனப்புல வந்து வந்து
வந்து போகுதம்மா எண்ணமெல்லாம் வண்ணமம்மா எண்ணங்களுக்கு ஏத்தபடி வண்ணமெல்லாம் மாறுமம்மா உண்மையம்மா உண்மையா நானும் சொன்ன பொன்னம்மா சின்ன கண்ணு தென்றல் வந்து தீண்டும் போது என்ன வண்ணமோ மனசுல எவரும் சொல்லாமல பூக்களும் வாசம் வீசுது உறவும் இல்லாமல இருமனம் ஏதோ பேசுது ஓட நீரோட இந்த உலகம் அது போல ஓடும் அது ஓடும் இந்த காலம் அது போல நிலையா நில்லாரே நினைவில் வரும் நிறங்களே தென்றல் வந்து தீண்டும் போது என்ன வண்ணமோ மனசுல இளங்காத்து வீசுதே இசை போல பேசுதே வளையாத மூங்கிலில் ராகம் வளைஞ்சு ஓடுதே மேகம் முடிச்சு கேட்குதே கரும்பாறை மனசுல மயில் தோக விரிக்குதே மழை சாரல் தெளிக்குதே புல்வெளி பாதை விரிக்குதே வானவில் குடையும் பிடிக்குதே மணியின் ஓசை கேட்டு மனக்கதவு திறக்குதே புதிய தாளம் போட்டு உடல் காற்றில் மிதக்குதே இளங்காற்று வீசுதே இசை போல பேசுதே விளையாத மூங்கிலில் ராகம் வளைஞ்சு ஓடுதே மேகம் ஒழிச்சு கேட்குதே பின்னி பின்னி சின்ன இழையோடு நெஞ்சு எள்ளும் மண்ண துணி போல ஒண்ணுக்கொண்ணுதான் இணைஞ்சி இருக்கு உறவு எல்லாம் அமைஞ்சி இருக்கு அள்ளி அள்ளி தந்து உறவாடும் அண்ணமாடு இந்த நேலம் போல சிலருக்குதான் மனசு இருக்கு உலகம் அதில் நிலச்சு இருக்கு நேற்று தனிமையில் போச்சு யாரும் துணையில்ல யாரும் வழிதுணைக்கு வந்தால் ஏதோ இணையில்ல உலகத்தில் எதுவும் தனிச்சு இல்லையே குழலில் ராக மலரில் வாசம் சேர்ந்தது போல இளங்காத்து வீசுதே இசை போல பேசுதே விளையாத மூங்கிலில் ராகம் வளைஞ்சு ஓடுதே மேகம் முடிச்சு கேட்குதே இரவும் அல்லாத பகலும் அல்லாத பொழுதுகளுன்னோடு கழியுமா தொடவும் கூடாத படவும் கூடாத இடைவெளி எப்போது குறையும்